ಈಗ ನಮಗೆ ನೀಟ್ನ ಒಂದು ಮಾಕ್ ಅಲಾಟ್ಮೆಂಟ್ ಬಂದಿದೆಯಲ್ಲ, ಮಾಕ್ ಅಲಾಟ್ಮೆಂಟ್ ಅಲ್ಲಿ ನನಗೆ ಕಾಲೇಜ್ ಒಂದು ಸಿಕ್ಕಿದೆ. ನನಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವುದೇ ಕಾಲೇಜ್ ಸಿಕ್ಕಿಲ್ಲ. ಎಲ್ಲ ಕಂಡೀಷನ್ಗಳಲ್ಲಿ ನಾವು ಮುಂದಿನ ಪ್ರೊಸೀಜರ್ಗಳನ್ನು ಯಾವ ರೀತಿ ಫಾಲೋ ಮಾಡಬೇಕು, ನನಗೆ ಸೀಟ್ ಸಿಕ್ಕಿದ್ರೆ ನಾನು ಏನು ಮಾಡಬೇಕು, ಸೀಟ್ ಸಿಗದೇ ಇದ್ರೆ ಏನು ಮಾಡಬೇಕು, ಎಲ್ಲವುಗಳನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ನಿಮ್ಮ ರ್ಯಾಂಕಿಗೆ ಉತ್ತಮವಾದಂತಹ ಕಾಲೇಜನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ಬೇಕು, ಈ ಒಂದು ಟೈಮ್ ಪೀರಿಯಡ್ ಇದೆ ನೋಡಿ, ಇವತ್ತಿಂದ ಹಿಡ್ಕೊಂಡು ನಿಮಗೆ 20ನೇ ತಾರೀಕು ತನಕ ಇದೆಯಲ್ಲ ಟೈಮು, ಆ ಟೈಮು ಬಹಳಷ್ಟು ಪ್ರೀಶಿಯಸ್ ಆಗಿರುವಂತಹ, ಈ ಇಡೀ ಕೌನ್ಸಿಲಿಂಗ್ ಅಲ್ಲಿ ಬಹಳಷ್ಟು ವ್ಯಾಲ್ಯೂಯೇಬಲ್ ಆಗಿರುವಂತಹ ಒಂದು ಟೈಮ್ ಪೀರಿಯಡ್ ಆಗಿರುತ್ತೆ. ಯಾಕೆ ಎಲ್ಲವನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಹಾಗಿದ್ರೆ ವಿಡಿಯೋನ ಆರಂಭಿಸೋಣ ಬನ್ನಿ. ನಮಗೆಲ್ಲರೂ ಗೊತ್ತಿದೆ, KCT ಮತ್ತೆ ನಮ್ಮ ಕರ್ನಾಟಕದ ನೀಟ್ ಎರಡು ಕಂಬೈನ್ ಕೌನ್ಸಿಲಿಂಗ್ ಅನ್ನು ನಡೆಸುತ್ತೆ. ಈಗ KCTಯ ಇಂಜಿನಿಯರಿಂಗ್ ಮತ್ತು ಇತರೆ ಕೋರ್ಸ್ಗಳಿಗೆ ಆಲ್ರೆಡಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ, ಅದು ಫೈನಲ್ ರಿಸಲ್ಟ್ ಆಗಿದೆ. ಆದರೆ ನಮ್ಮ ಒಂದು ನೀಟ್ನ ರಿಸಲ್ಟ್ ಅನ್ನ ನಮಗೆ ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ, ಈ ಒಂದು MCCಯ ರಿಸಲ್ಟ್ ಬಂದ ಮೇಲೆ 19ನೇ ತಾರೀಕು MCC ರಿಸಲ್ಟ್ ಬರುತ್ತಲ್ಲ, MCC ರಿಸಲ್ಟ್ ಬಂದ ಮೇಲೆ ಅಥವಾ ರಿವಿಷನ್ ಆಗಿರುವಂತಹ ಒಂದು ಶೆಡ್ಯೂಲಲ್ಲಿ ಇನ್ನು ಲೇಟ್ ಆದರೆ ಆ ರಿಸಲ್ಟ್ ಬಂದ ಮೇಲೆಯೇ ನಮ್ಮ ಕರ್ನಾಟಕದ ನೀಟ್ ರಿಸಲ್ಟ್ ಅನ್ನ ನಿಮಗೆ ಬಿಡ್ತಾರೆ. ಅಂದರೆ ಮಾಕ್ ಅಲಾಟ್ಮೆಂಟ್ ಅನ್ನು ಬಿಟ್ಟಿದ್ದಾರೆ ಹೊರತು ರಿಯಲ್ ಅಲಾಟ್ಮೆಂಟ್ ಅನ್ನು ಬಿಟ್ಟಿಲ್ಲ. ಮಾಕ್ ಅಂದ್ರೇನು? ಮಾಕ್ ಅಂದರೆ ನಿಮಗೆ ಟ್ರಯಲ್ ರಿಸಲ್ಟ್ ಅಂತ ಕರೀತಾರೆ. ನೀವು ಹಾಕಿರುವಂತಹ ಆಪ್ಷನ್ ಎಂಟ್ರಿಗೆ ನಿಮಗೆ ಒಂದು ಕಾಲೇಜನ್ನು ಅಲಾಟ್ ಮಾಡಿ ತೋರಿಸ್ತಾರೆ. ನೀವು ಹಾಕಿರುವಂಥ ಆಪ್ಷನ್ ಎಂಟ್ರಿಗೆ ನಿಮಗೆ ಈ ಕಾಲೇಜ್ ಅಲಾಟ್ ಆಗ್ತಿದೆ, ಈ ಕಾಲೇಜ್ ನಿಮಗೆ ಅಲಾಟ್ ಆಗಬೇಕೋ ಆಗಬಾರ್ದು ಅನ್ನೋದನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನನಗೆ ಸಿಕ್ಕಿರುವಂಥ ಕಾಲೇಜು ಎಕ್ಸ್ ಕಾಲೇಜ್ ಆಗಿದೆ, ಅದರ ಕೆಳಗಡೆ ಇರುವಂಥ ಕಾಲೇಜ್ಗಳನ್ನು ನಾನು ನೋಡ್ಕೊಳ್ತೇನೆ, ಅದರ ಮೇಲ್ಗಡೆ ಇರುವಂಥ ಕಾಲೇಜ್ಗಳನ್ನು ನೋಡ್ಕೊಳ್ತೇನೆ. ನನ್ನ ಪ್ರಿಯಾರಿಟಿಯಲ್ಲಿ ಏನಾದರೂ ಅದಲು ಬದಲುಗಳನ್ನು ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಳ್ತೇನೆ. ಎಲ್ಲವುಗಳನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಟ್ರಯಲ್ ರಿಸಲ್ಟನ್ನು ಬಿಡ್ತಾರೆ. ಟ್ರಯಲ್ ರಿಸಲ್ಟ್ ಆದಮೇಲೆ ನಿಮ್ಮ ಆಪ್ಷನ್ ಎಂಟ್ರಿಗಳನ್ನು ಎಡಿಟ್ ಮಾಡ್ಕೊಳ್ಬೋದು, ಡಿಲೀಟ್ ಮಾಡ್ಕೊಳ್ಬೋದು, ಆ್ಯಡ್ ಮಾಡ್ಕೊಳ್ಬೋದು. ಎಲ್ಲವುಗಳನ್ನು ನೀವು ಚೇಂಜ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಗಳನ್ನು ಚೇಂಜ್ ಮಾಡ್ಕೊಂಡ್ಮೇಲೆ ನಿಮಗೆ ಇನ್ನೊಂದು ಅಲಾಟ್ಮೆಂಟನ್ನು ಬಿಡ್ತಾರಲ್ಲ, ಅದು ಫೈನಲ್ ಅಲಾಟ್ಮೆಂಟ್ ಆಗುತ್ತೆ ಫಸ್ಟ್ ರೌಂಡ್. ಆ ಒಂದು ಫೈನಲ್ ಅಲಾಟ್ಮೆಂಟ್ ತನಕ ನಾವು ವೇಟ್ ಮಾಡಬೇಕಾಗುತ್ತೆ. ಆ ಒಂದು ಫೈನಲ್ ಅಲಾಟ್ಮೆಂಟನ್ನು MCCಯ ರಿಸಲ್ಟ್ ಬಂದ ಮೇಲೆ ನಾವು ಬಿಡ್ತೇವೆ ಅಂತ KE ಅವರು ಹೇಳ್ತಾ ಇದ್ದಾರೆ. MCC ಅವರು ಪದೇ ಪದೇ ತಮ್ಮ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾ ಇರೋದ್ರಿಂದ KE ಅವರು ಕೂಡ ರಿಯಲ್ ಅಲಾಟ್ಮೆಂಟನ್ನು MCCಯ ನಂತರವೇ ರಿಲೀಸ್ ಮಾಡೋದ್ರಿಂದ ಈ ಒಂದು ಪ್ರೊಸೀಜರ್ ಇನ್ನೂ ಕೂಡ ಲೇಟ್ ಆಗಲಿದೆ. ಯಾಕೆ MCC ಆದಮೇಲೆ ನಮ್ಮ KE ಅವರು ರಿಲೀಸ್ ಮಾಡಬೇಕು ಅಂತ ನೀವು ಕೇಳ್ಬೋದು. ಯಾಕಂದರೆ ಈಗ MCC ಅವರಿಗಿಂತ ಮುಂಚೆ ನಮ್ಮ ರಿಸಲ್ಟ್ ಬಿಟ್ಬಿಟ್ರೆ ಏನಾಗುತ್ತಂದರೆ ನಮ್ಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಕರ್ನಾಟಕದಿಂದ MCCಗೆ ಹೋಗುವವರ ಸಂಖ್ಯೆ ಕಡಿಮೆ ಆಗುತ್ತೆ, ಕರ್ನಾಟಕದಲ್ಲಿ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ರೀತಿ ಆದಾಗ ನಮ್ಮ ಕನ್ನಡಿಗರಿಗೆ ಸ್ವಲ್ಪ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗಿ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗದೇ ರೀತಿಯಲ್ಲಿ ಆಗುತ್ತೆ. ಆದ್ರಿಂದ ಬಾರ್ಡರ್ ಲೈನ್ ಇರುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗಲಿ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು MCCಗೆ ಹೋಗಲಿ, ಅಲ್ಲಿ ಒಂದು ಸೀಟನ್ನು ಸಿಕ್ಕಾಗ ಮತ್ತು ಕರ್ನಾಟಕದ ಸೀಟನ್ನು ಸಿಕ್ಕಾಗ ಕರ್ನಾಟಕಕ್ಕಿಂತ ಅದು ಬೆಟರ್ ಆಗಿದ್ರೆ ಅಲ್ಲಿ ಹೋಗಲಿ. ಆ ರೀತಿಯಾದಾಗ ನಮ್ಮ ಕರ್ನಾಟಕದಲ್ಲಿ ಬಾರ್ಡರ್ ಲೈನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ. ಆದ ಕಾರಣದಿಂದಲೇ ನಾವು MCC ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇರೋದು. MCC ರಿಸಲ್ಟ್ ಬಂದ ನಂತರವೇ ನಮ್ಮ ಕರ್ನಾಟಕದ ರಿಸಲ್ಟನ್ನು, ರಿಯಲ್ ಅಲಾಟ್ಮೆಂಟನ್ನು ನಿಮಗೆ ರಿಲೀಸ್ ಮಾಡ್ತಾರೆ. ಈಗ ಕೇವಲ ನಿಮಗೆ ಟ್ರಯಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ, ಮಾಕ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಈ ರಿಸಲ್ಟ್ ನಿಮಗೆ ಫೈನಲ್ ರಿಸಲ್ಟಲ್ಲಿ ಕಾಣಿಸುತ್ತೋ ಕಾಣಿಸಲು ಅನ್ನೋದ್ರ ಬಗ್ಗೆ ನಾನು ಮಾತನಾಡೋದಿಲ್ಲ. ಯಾಕಂದರೆ ಎಕ್ಸಾಂಪಲನ್ನು ಕೊಡ್ತೇನೆ ನೋಡಿ, ಒಂದು ವರ್ಷದಲ್ಲಿ ಒಂದು ಎಕ್ಸಾಂಪಲ್ನ ಕೊಡ್ತೇನೆ. ಒಂದು ವಿದ್ಯಾರ್ಥಿ ಎಕ್ಸಾಂಪಲನ್ನು, ಅವನಿಗೆ ಮೊದಲ ರೌಂಡಲ್ಲಿ ಬಾರ್ಡರ್ ಲೈನಲ್ಲಿ ಅವನಿಗೆ JGMC ಕಾಲೇಜ್ ಹುಬ್ಬಳ್ಳಿಯಲ್ಲಿ 6 ಲಕ್ಷದ ಸೀಟ್ ಸಿಕ್ಕಿತ್ತು ಮಾಕ್ ಅಲಾಟ್ಮೆಂಟಲ್ಲಿ. ಅವನು ಏನು ಮಾಡಿಕೊಂಡು ಆಪ್ಷನ್ ಎಂಟ್ರಿಯಲ್ಲಿ ಏನೂ ಕೂಡ ಚೇಂಜ್ ಮಾಡ್ಕೊಂಡಿಲ್ಲ. ಅವನು ಮುಂದೆ ಪ್ರೊಸೀಡ್ ಆದ ತಕ್ಷಣ ಅವನಿಗೆ 6 ಲಕ್ಷ ಸಿಕ್ಕಿತ್ತಲ್ಲ, ಅದು ಅವನು ಕಳೆದುಕೊಳ್ಬೇಕಾಯಿತು. ಅವನಿಗೆ 1.5 ಸಿಗಲಿಲ್ಲ, 6 ಲಕ್ಷದ್ದು ಸಿಗಲಿಲ್ಲ, ಯಾವುದೇ ಕಾಲೇಜ್ ಸಿಗಲೇ ಇಲ್ಲ ಅವನಿಗೆ. ಯಾಕಂದರೆ ಅವನಿಗೆ ಬಾರ್ಡರ್ ಲೈನಲ್ಲಿ ಸಿಕ್ಕಿತ್ತು. ಆಗ ಮೇಲ್ಗಡೆ ಇರುವಂಥವರು ಆಲ್ಟರ್ ಮಾಡ್ಕೊಂಡಿರ್ತಾರಲ್ಲ ಆಪ್ಷನ್ ಎಂಟ್ರಿಯನ್ನು, ಅವರಿಗೆ ಇವನ ಒಂದು ಸೀಟ್ ಸಿಕ್ಕಾಗ ಇವನಿಗೆ ಆ ಸೀಟ್ ಲಾಸ್ ಆಗುವಂಥ ಚಾನ್ಸಸ್ ಇತ್ತು. ಆದ್ದರಿಂದ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನಮಗೆ ಸಿಕ್ಕಿರುವಂಥ ಕಾಲೇಜನ್ನು ನಾವು ಕಳೆದುಕೊಳ್ಬೇಕಾಗುತ್ತೆ. ಇಲ್ಲ ಅಂದರೆ ಕೆಲವೊಂದು ಟೈಮಲ್ಲಿ ನಮಗೆ ಸಿಕ್ಕಿರುವಂಥ ಕಾಲೇಜ್ಗಿಂತ ಚೆನ್ನಾಗಿರುವಂಥ ಕಾಲೇಜ್ ಅಪ್ಗ್ರೇಡೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮಾರ್ಕ್ನಿಂದ ಒಂದು ರಿಯಲ್ ಅಲಾಟ್ಮೆಂಟಲ್ಲಿ ಚೇಂಜಸ್ಗಳು ಭಾಳಷ್ಟು ಆಗ್ತವೆ. ಆದರೆ ನಿಮಗೆ ಸಿಕ್ಕಿರುವಂಥ ಕಾಲೇಜಸ್ ಸಿಗುತ್ತೆ ಅನ್ನೋದು ಕೂಡ ಗ್ಯಾರಂಟಿಯಾಗಿ ಹೇಳೋದಕ್ಕಾಗಲ್ಲ. ಸಿಕ್ಕಿರುವಂಥ ಕಾಲೇಜಸ್ ಸಿಗುತ್ತೆ ಅನ್ನೋದು ಕೂಡ ನಾವು ಹೇಳಲಿಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಸಿಗಬಹುದು. ಈ ರೀತಿಯ ಚೇಂಜಸ್ಗಳು ಮಾರ್ಕ್ನಿಂದ ರಿಯಲ್ ಅಲಾಟ್ಮೆಂಟ್ಗೆ ನಡೆಯುತ್ತೆ. ಆದ್ದರಿಂದ ರಿಯಲ್ ಅಲಾಟ್ಮೆಂಟ್ ಬರೋ ತನಕ ನಾವು ವೇಟ್ ಮಾಡಬೇಕಾಗುತ್ತೆ. ನಮಗೆ ಗೊತ್ತಿದೆ, ನಾವು ಹಾಕಿರುವಂತಹ ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ಆಧಾರದ ಮೇಲೆ, ನಮಗೆ ಮೆರಿಟ್ ಆಧಾರದ ಮೇಲೆ ನಾವು ಹಾಕಿರುವಂತಹ KCT ಕೋರ್ಸಸ್ಗಳು ಮತ್ತು ನೀಟ್ ಕೋರ್ಸಸ್ಗಳನ್ನು ಕಂಬೈನ್ಡ್ ಆಗಿ ಕೌನ್ಸಿಲಿಂಗನ್ನು ನಡೆಸಿದ್ದಾರೆ.
ನೀವು 13ನೇ ತಾರೀಕು ಹಾಕಿರುವಂತಹ ಆಪ್ಷನ್ಸ್ ಎಂಟ್ರಿಗಳನ್ನು ಮಾತ್ರ ಕನ್ಸಿಡರ್ ಮಾಡಿದ್ದಾರೆ. ಅದು ಕೂಡ 9 ಗಂಟೆಯವರೆಗೆ ನೀವು ಹಾಕಿರುವಂತಹ ಆಪ್ಷನ್ ಎಂಟ್ರಿಗಳನ್ನು ಮಾತ್ರ ಕನ್ಸಿಡರ್ ಮಾಡಿದ್ದಾರೆ. ಎಕ್ಷನ್ ಮಾಡಿದ್ರು 11 ಗಂಟೆ ತನಕ ಅದನ್ನು ಕನ್ಸಿಡರ್ ಮಾಡಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಕೇವಲ 9 ಗಂಟೆ ತನಕ ನೀವು ಏನು ಚೇಂಜ್ ಮಾಡಿದ್ದೀರಿ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಈ ಒಂದು ಅಲಾಟ್ಮೆಂಟನ್ನು ಬಿಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಹಾಗೆ ನಮಗೆ ಮಾಕ್ ಅಲಾಟ್ಮೆಂಟನ್ನು ನೀಟ್ನ ಮಾಕ್ ಅಲಾಟ್ಮೆಂಟನ್ನು 17 ಆಗಸ್ಟ್ 2026 4 ಗಂಟೆಯ ಮೇಲೆ ನಮಗೆ ಇದನ್ನು ರಿಲೀಸ್ ಮಾಡಿದ್ದಾರೆ. 17ನೇ ತಾರೀಕು ನಾವು ರಿಸಲ್ಟನ್ನು ನೋಡ್ಕೊಂಡಿದ್ದೇವೆ ಮಾಕ್ ಅಲಾಟ್ಮೆಂಟ್ದು. ಇದರ ಮುಂದೆ ನಾವು ಏನು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು ಈಗ ತಿಳಿಯೋಣ ಬನ್ನಿ. ಈಗ ಬಹಳಷ್ಟು ಜನರು ಖುಷಿಯಾಗಿರ್ತಾರೆ, ನನಗೆ ಮಾಕ್ ಅಲಾಟ್ಮೆಂಟಲ್ಲಿ ನನಗೆ ಈ ಕಾಲೇಜ್ ಸಿಕ್ಕಿದೆ, ನನಗೆ ಬಹಳಷ್ಟು ಖುಷಿಯಾಗಿದೆ, ನಾನು ಎಲ್ರಿಗೂ ಸ್ವೀಟ್ ಕೊಟ್ಟು ಬರ್ತೇನೆ. ಖಂಡಿತವಾಗಿ ಆ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಇದು ನಿಮಗೆ ಕೇವಲ ಒಂದು ಡೈರೆಕ್ಷನನ್ನು ಕೊಡುತ್ತೆ. ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೀರಿ ನೋಡಿ, ಈ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಈ ಕಾಲೇಜ್ ಸಿಗ್ತಾ ಇದೆ. ಆದರೆ ನೀವು ಕಾಲೇಜ್ಗಳನ್ನು ಚೇಂಜ್ ಮಾಡ್ಕೊಳ್ತೀರಿ, ನಿಮ್ಮ ಮೇಲ್ಗಡೆ ಇರೋ ಕಾಲೇಜ್ಗಳನ್ನು ಚೇಂಜ್ ಮಾಡ್ಕೊಳ್ತಾರೆ. ಆವಾಗ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ನಿಮಗೊಂದು ಕೇವಲ ಒಂದು ಡೈರೆಕ್ಷನನ್ನು ಕೊಡುತ್ತೆ, ಈ ರೀತಿ ನಿಮಗೆ ಕಾಲೇಜ್ ಸಿಗ್ಬೋದು ಅನ್ನೋದನ್ನು ಈ ಮಾಕ್ ಅಲಾಟ್ಮೆಂಟ್ ಅನ್ನೋದು. ಆದ್ರಿಂದ ಮಾಕ್ ಅಲಾಟ್ಮೆಂಟನ್ನು ನೀವು ಫೈನಲ್ ಒಂದು ರಿಸಲ್ಟ್ ಅಂತ ಅನ್ಕೊಳ್ಬೇಡಿ. ಇದು ಕೇವಲ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ ಆ ಪ್ರಿಯಾರಿಟಿ ಸರಿಯಾಗಿದೆಯೋ ಇಲ್ಲವೋ ಅನ್ನೋದನ್ನು ನಿಮಗೆ ಡೈರೆಕ್ಷನ್ ತೋರಿಸುತ್ತೆ. ಆದ್ರಿಂದ ಇದರ ಮೇಲೆ ನೀವು ಅಡ್ಮಿಷನನ್ನು ತೆಗೆದುಕೊಳ್ಳುವಂತಹ ನೆಸಸರಿ ಇರೋದಿಲ್ಲ. ಯಾವುದೇ ಅಡ್ಮಿಷನ್ ಪ್ರೊಸೆಸ್ ಕೂಡ ಇದರ ಮುಂದೆ ನಡೆಯೋದಿಲ್ಲ. ಈಗ ಕೇವಲ ನೀವು ಮಾಡಬೇಕಾದಂಥ ಕೆಲಸ ಏನಂದರೆ, ನೀವು ಹಾಕಿರುವಂತಹ ಆಪ್ಷನ್ ಎಂಟ್ರಿಗಳನ್ನು ಅದಲು ಬದಲು ಮಾಡಿಕೊಳ್ಳೋದು. ನಿಮಗೆ ಅದಲು ಬದಲು ಮಾಡಿಕೊಳ್ಳುವಂತಹ ನೆಸಸರಿ ಇಲ್ಲ ಅಂದರೆ ಸುಮ್ಮನೆ ವೇಟ್ ಮಾಡೋದು. ಈ ರೀತಿಯ ಪ್ರೊಸೀಜರ್ಗಳನ್ನು ಮಾಡಬೇಕಾಗುತ್ತೆ. ಹಾಗಾದರೆ ನಾನು ಏನು ಮಾಡ್ಕೊಳ್ಬೋದು? ನಾನು ಆಪ್ಷನ್ಸ್ಗಳನ್ನು ಹೊಸದಾಗಿ ಆ್ಯಡ್ ಮಾಡ್ಕೊಳ್ಬೋದು. ಹೌದು, ಖಂಡಿತವಾಗಿ ನೀವು ಆಪ್ಷನ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಬೋದು. ನೀವು ರಿಮೂವ್ ಮಾಡ್ಕೊಳ್ಬೋದು ಬೇಡವಾಗಿರುವಂಥ ಕಾಲೇಜನ್ನು, ಬೇಡವಾಗಿರುವಂಥ ಫೀ ಸ್ಟ್ರಕ್ಚರನ್ನು. ಅದೇ ರೀತಿಯಲ್ಲಿ ನೀವು ಆಪ್ಷನ್ಸ್ಗಳನ್ನು ಚೇಂಜ್ ಮಾಡ್ಕೊಳ್ಬೋದು, ಆರ್ಡರ್ ಮಾಡ್ಕೊಳ್ಬೋದು. ಕೆಳಗಡೆ ಇರುವಂಥ ಕಾಲೇಜ್ಗಳನ್ನು ಮೇಲೆ ಹಾಕ್ಕೊಳ್ಬೋದು, ಮೇಲ್ಗಡೆ ಇರುವಂಥ ಕಾಲೇಜ್ಗಳನ್ನು ಕೆಳಗಡೆ ಹಾಕ್ಕೊಳ್ಬೋದು. ಈ ಎಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಬೋದು. ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಆರ್ಡರ್ ಮಾಡ್ಬೋದು. ಈ ಪ್ರಿಫರೆನ್ಸಸ್ಗಳನ್ನು ಫೈನಲೈಸ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ನಿಮ್ಮದಾಗುತ್ತೆ. ಈ ಟೈಮ್ ಪೀರಿಯಡಲ್ಲಿ ನೀವು ಮಾಡುವಂತಹ ಆಪ್ಷನ್ ಎಂಟ್ರಿ ಬಹಳಷ್ಟು ಮುಖ್ಯವಾಗಿರುತ್ತೆ. ಈ ಒಂದು ಡೇಟ್ ಮುಗಿದ ಮೇಲೆ ಅಂದರೆ 20ನೇ ತಾರೀಕು 9 ಗಂಟೆ ತನಕ ನಿಮಗೆ ಟೈಮ್ ಮುಗಿದ ಮೇಲೆ ನಿಮಗೆ ಮತ್ತೆ ಆಪ್ಷನ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದಾಗಲಿ ಏನಾದರೂ ಚೇಂಜ್ ಮಾಡ್ಕೊಳ್ತೀನಿ ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬರೋ ತನಕ ನಿಮಗೆ ಅವಕಾಶ ಇರೋದಿಲ್ಲ. ಅದರ ಮೇಲೆ ನಿಮಗೆ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ತೀನಿ ಅಂದರೂ ಕೂಡ ನಿಮಗೆ ಅವಕಾಶ ಇರೋದಿಲ್ಲ. ಆದ್ದರಿಂದ ನಿಮಗೆ ಇರುವಂತಹ ಎಲ್ಲ ಆಪ್ಷನ್ಸ್ಗಳನ್ನು ಇದೇ ಒಂದು ರೌಂಡಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಾನು ಸೆಕೆಂಡ್ ರೌಂಡ್ಗೆ ಹೋದ್ಮೇಲೆ ನಾನು ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಅವಕಾಶ ಇರೋದಿಲ್ಲ. ಕೇವಲ ನಿಮಗೆ ಈ ಒಂದು ಟೈಮ್ ಪೀರಿಯಡಲ್ಲಿ ಮಾತ್ರ ಆಪ್ಷನ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಹೊರತು ಒನ್ ಟೈಮ್ ಆಪ್ಷನ್ ಎಂಟ್ರಿ ನಮ್ಮ ಕರ್ನಾಟಕದಲ್ಲಿ ಇರೋದ್ರಿಂದ ನೀವು ಒಂದು ಬಾರಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಅವಕಾಶ ಕೊಡೋದಿಲ್ಲ ಆಪ್ಷನ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ. ನನಗೆ 1.5 ಲಕ್ಷದ್ದು ಸಿಗಲಿಲ್ಲ ಅಂತಂದರೆ ನೀವು 12 ಲಕ್ಷಕ್ಕೆ ಹಾಕೊಳ್ಳೋದು ಆಪ್ಷನ್ ಇದ್ದರೆ ನಿಮಗೆ ಈಗಲೇ ಹಾಕ್ಕೊಳ್ಬೇಕಾಗುತ್ತೆ. 12 ಲಕ್ಷದನ್ನು ಕೂಡ ನಾನು ಸೆಕೆಂಡ್ ರೌಂಡ್ಗೆ ಹೋಗಿ ಹಾಕ್ಕೊಳ್ತೇನೆ ಅಂದರೆ ಖಂಡಿತವಾಗಿ ನಿಮಗೆ ಅವಕಾಶ ಕೊಡೋದಿಲ್ಲ. ಈ ಒಂದು ರೌಂಡಲ್ಲಿ ನಿಮಗೆ 12 ಲಕ್ಷದ್ದು 22 ಲಕ್ಷದ್ದು ಯಾವುದೇ ಒಂದು ಕಾಲೇಜ್ಗಳಾಗಲಿ ಎಲ್ಲವುಗಳನ್ನು ಇದೇ ಒಂದು ರೌಂಡಲ್ಲಿ ಹಾಕ್ಕೊಂಡು ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗಬೇಕಾಗುತ್ತೆ. ಇವತ್ತಿನಿಂದ ಹಿಡ್ಕೊಂಡು 20ನೇ ತಾರೀಕುವರೆಗೆ ನಿಮಗೆ ಬಹಳಷ್ಟು ಅಮೂಲ್ಯವಾದಂತಹ ಒಂದು ಟೈಮ್ ಪೀರಿಯಡ್ ಆಗಿರುತ್ತೆ. ಈ ಒಂದು ಟೈಮ್ ಪೀರಿಯಡಲ್ಲಿ ನೀವು ತೆಗೆದುಕೊಳ್ಳುವಂತಹ ಡಿಸಿಷನ್ ಆ ಒಂದು ವಿದ್ಯಾರ್ಥಿಯ 5 ವರ್ಷದ ಒಂದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ದರಿಂದ ಈ ಒಂದು ಡಿಸಿಷನನ್ನು ಬಹಳಷ್ಟು ಎಚ್ಚೆತ್ತುಕೊಂಡು ನೀವು ತೆಗೆದುಕೊಳ್ಬೇಕಾಗುತ್ತೆ. ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಪ್ರಿಯಾರಿಟಿ ಆರ್ಡರ್ ಬೇಕಾಗಿದ್ದರೆ ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಅಲ್ಲಿ ನಿಮಗೆ ಪ್ರಿಯಾರಿಟಿ ಆರ್ಡರ್ನ ಕಳಿಸಿಕೊಡಲಾಗುತ್ತೆ. ಬಟ್ ಚಾರ್ಜಸ್ ಇರುತ್ತೆ, ಆ ಚಾರ್ಜನ್ನು ಪೇ ಮಾಡಿ ನೀವು ಅದನ್ನು ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಯಾರು ನೀಟ್ಗೆ, BMSಗೆ ಅಥವಾ ಮುಂದಿನ ಯಾವುದೇ ಒಂದು ಕೌನ್ಸಿಲಿಂಗ್ ರೌಂಡ್ಸ್ಗಳಿಗಾಗಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ದರೆ ಇನ್ನೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ನಿಮಗೆ ಇನ್ನೊಂದು ಅವಕಾಶದಲ್ಲಿ ನೀವು ಯಾರೇ ಆಗಿರಲಿ ಕ್ಲಾಸ್ ಎ ಇಂದ ಕ್ಲಾಸ್ ವೈ ವರೆಗೆ ಯಾವುದೇ ಒಂದು ಕ್ಲಾಸಲ್ಲಿ ಬಿಲಾಂಗ್ ಆಗಿರಲಿ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ, ಲಿಂಕ್ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಕೂಡ ಇನ್ನೊಂದು ಅವಕಾಶವನ್ನು 18ನೇ ತಾರೀಕು 6 ಗಂಟೆ ಒಳಗಾಗಿ ನೀವು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಯಾರ್ಯಾರು ನ್ಯೂ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀರೋ ಎಲ್ಲರಿಗೂ ಕೂಡ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಒಂದು ಟೈಮ್ ಪೀರಿಯಡ್ ಡೆಡ್ಲೈನಲ್ಲಿ ನೀವು ಖಂಡಿತವಾಗಿ ಈ ಒಂದು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಈಗ ಮಾಕ್ನಿಂದ ರಿಯಲ್ ಅಲಾಟ್ಮೆಂಟಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ? ಮೊದಲನೇದು ಏನಾಗುತ್ತೆ ಅಂದರೆ ನಿಮ್ಮ ಮೇಲ್ಗಡೆ ಇರುವಂತಹ ವಿದ್ಯಾರ್ಥಿಗಳು, ನಿಮ್ಮ ರ್ಯಾಂಕ್ನ ಮೇಲ್ಗಡೆ ಇರುವಂತಹ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿಗಳನ್ನು ಆಲ್ಟರ್ ಮಾಡ್ಕೊಳ್ತಾರೆ, ಮಾಡಿಫೈ ಮಾಡ್ಕೊಳ್ತಾರೆ, ಆ್ಯಡ್ ಮಾಡ್ಕೊಳ್ತಾರೆ, ರಿಮೂವ್ ಮಾಡ್ಕೊಳ್ತಾರೆ. ಅಂಥದ್ರಿಂದ ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಸ್ವಲ್ಪ ರ್ಯಾಂಕ್ ಅದಲು ಬದಲು ಆಗ್ಬೋದು, ಕಾಲೇಜ್ ಅದಲು ಬದಲು ಆಗ್ಬೋದು, ಈ ರೀತಿಯ ಬದಲಾವಣೆಗಳಾಗ್ಬೋದು. ಎರಡನೇದು, ನಿಮಗೆ ಸಿಕ್ಕಿರುವಂಥ ಸೀಟನ್ನು ನೀವು ಆಲ್ಟರ್ ಆಗಿಬಿಡುತ್ತೆ. ಎಕ್ಸಾಂಪಲ್ ಆಗಿ ನಿನಗೆ ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಹೋಗ್ಬೋದು, ಮಾಕಲ್ಲಿ ಸಿಕ್ಕಿರುವಂಥ ಸೀಟ್ ನಿಮಗೆ ಗ್ಯಾರಂಟಿಯಾಗಿ ಅದೇ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕಿಂತ ಮೇಲ್ಗಡೆ ಇರುವಂಥ ಕಾಲೇಜ್ ಸಿಗ್ಬೋದು, ಅದಕ್ಕಿಂತ ಕೆಳಗಡೆ ಇರುವಂಥ ಕಾಲೇಜ್ ಸಿಗ್ಬೋದು, ಇಲ್ಲ ಅಂದರೆ ಅದೇ ಕಾಲೇಜ್ ಸಿಗ್ಬೋದು, ಏನು ಬೇಕಾದರೂ ಆಗ್ಬೋದಾಗಿರುತ್ತೆ. ಈ ರೀತಿಯ ಒಂದು ಚೇಂಜಸ್ಗಳು ನಿಮಗೆ ಮಾಕಿಂದ ರಿಯಲ್ ಅಲಾಟ್ಮೆಂಟ್ಗೆ ಕಂಡು ಬರುತ್ತೆ.
ನಿಮಗಿಂತ ಕೆಳಗಡೆ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಆದರೆ ನಿಮಗೆ ಕಾಲೇಜ್ ಸಿಕ್ಕಿರಲ್ಲ. ಯಾಕೆ ಅಂದರೆ ನೀವು ಆಪ್ಷನ್ಸ್ ಎಂಟ್ರಿಗಳನ್ನು ಮಾಡ್ಕೊಂಡಿರಲ್ಲ, ಕರೆಕ್ಟಾಗಿ ಎಲ್ಲ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿರೋಲ್ಲ. ಅವರು ಎಲ್ಲ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿರ್ತಾರೆ. ಅಂಥದ್ರ ಮೇಲೆ ಲೋವರ್ ಮೆರಿಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಕ್ಕಿರುತ್ತೆ, ನಿಮಗೆ ಕಾಲೇಜ್ ಸಿಕ್ಕಿರಲ್ಲ. ಆದ ಕಾರಣದಿಂದ ನಿಮ್ಮ ಆಪ್ಷನ್ ಎಂಟ್ರಿಗಳನ್ನು ಒಂದು ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಆಪ್ಷನ್ಸ್ಗಳನ್ನು ಎಲ್ಲವೂ ಕೂಡ ಎಂಟ್ರಿ ಮಾಡಿದೆಯೋ ಇಲ್ವೋ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರಿಯಾರಿಟಿ ಆರ್ಡರ್ ಕರೆಕ್ಟಾಗಿದೆಯೋ ಇಲ್ಲವೋ ನೋಡ್ಕೊಳ್ಳಿ. ಎಲ್ಲವನ್ನು ನೀವು ಕರೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋದನ್ನು 20 ತಾರೀಕು ಒಳಗಾಗಿ ನೋಡ್ಕೊಂಡು ಬಿಡಬೇಕಾಗುತ್ತೆ. ಮುಂದಿನ ರೌಂಡ್ಗೆ ಹೋದ್ಮೇಲೆ ನಾನು ಡಿಸಿಷನ್ನ ತೆಗೆದುಕೊಂಡು ನಾನು ಕಾಲೇಜ್ಗಳನ್ನು ಯಾಡ್ ಮಾಡ್ಕೊಳ್ತೀನಿ ಅಂದರೆ ನಿಮಗೆ ಅವಕಾಶವನ್ನು ಕೊಡೋದಿಲ್ಲ. ಆದ್ದರಿಂದ ಈಗಲೇ ನೀವು ಅದನ್ನು ಎಚ್ಚೆತ್ತುಕೊಂಡು ಡಿಸಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾರಿಗೆ ಕಾಲೇಜ್ ಸಿಕ್ಕಿಲ್ವೋ ಪ್ಯಾನಿಕ್ ಆಗುವಂತಹ ವಿಷಯ ಅಲ್ಲ. ಯಾಕಂದರೆ ಈ ಒಂದು ಆಪ್ಷನ್ಸ್ಗಳನ್ನು ನೀವು ಹಾಕ್ಕೊಂಡಿರಲ್ಲ, ಆದ ಕಾರಣದಿಂದ ನಿಮಗೆ ಸಿಕ್ಕಿರಲ್ಲ. ನೀವು ಏನು ಮಾಡಬೇಕು, ನಿಮ್ಮ ಇನ್ನೊಂದು ಆಪ್ಷನ್ ಎಂಟ್ರಿಗಳನ್ನು ಇನ್ನೊಂದು ಸಲ ಓಪನ್ ಮಾಡಿಕೊಂಡು ಕಾಲೇಜ್ಗಳನ್ನು ಯಾಡ್ ಮಾಡ್ಕೊಳ್ಬೇಕು. ನೀವು ಯಾವ ಕಾಲೇಜನ್ನು ಮಿಸ್ ಮಾಡಿದ್ದೀರೋ ಅಂಥ ಕಾಲೇಜ್ಗಳನ್ನು ಯಾಡ್ ಮಾಡಿಕೊಂಡ್ರೆ ಖಂಡಿತವಾಗಿ ಸಿಗುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ರ್ಯಾಂಕ್ನ ಆಧಾರದ ಮೇಲೆ. ಹಾಗೆ ಮೊದಲನೇ ರೌಂಡ್ನ ಕಟ್ ಆಫೇ ಸೆಕೆಂಡ್ ರೌಂಡ್ಗೆ ಇರುತ್ತಂತ ಹೇಳಲಿಕ್ಕಾಗಲ್ಲ. ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಬಹಳಷ್ಟು ಡ್ರಾಪ್ ಆಗುತ್ತೆ. ಆದ್ದರಿಂದ MCCಗೆ ಹೋಗುವಂಥ ಜನರ ಸಂಖ್ಯೆ ಇರುತ್ತೆ, ಅದೇ ರೀತಿಯಲ್ಲಿ ಕನ್ವರ್ಷನ್ ನಡೆಯುತ್ತೆ. ಎಲ್ಲವೂ ಕೂಡ ಸೆಕೆಂಡ್ ರೌಂಡಲ್ಲಿ ನಡೆಯೋದ್ರಿಂದ ಕಟ್ ಆಫ್ ಕಡಿಮೆ ಆಗುತ್ತೆ. ಆದ್ದರಿಂದ ಹೋಪ್ ಇಟ್ಕೊಂಡು ಯಾರಿಗೆ ಸೀಟ್ ಸಿಕ್ಕಿಲ್ವೋ ಅವರು ಸೆಕೆಂಡ್ ರೌಂಡ್ನವರೆಗೆ ಪಾರ್ಟಿಸಿಪೇಟ್ ಮಾಡಿ. ಹಾಗೆ ನೀವು ಏನು ಮಾಡ್ಕೊಳ್ಬೇಕಂದ್ರೆ, ನಿಮಗೆ ಒಂದು ಡಾಟಾವನ್ನು ಕೊಟ್ಟಿದ್ದಾರೆ, ಎಷ್ಟು ರ್ಯಾಂಕಿಗೆ ಯಾವ ಕಾಲೇಜ್ ಸಿಕ್ಕಿದೆ, ಎಷ್ಟು ರ್ಯಾಂಕ್ ಇದೆ ಅವ್ರದ್ದು ಎಲ್ಲವನ್ನ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಯಾವ ಕೆಟಗರಿ ಅಲಾಟ್ಮೆಂಟ್ ಆಗಿದೆ ಎಲ್ಲವನ್ನು ನೋಡಿಕೊಂಡು ನೀವು ಅನಾಲಿಸಿಸನ್ನು ಮಾಡ್ಕೊಳ್ಬೋದು. ನಮ್ಮ ಮೇಲ್ಗಡೆ ಎಷ್ಟು ಜನಕ್ಕೆ ಅಲಾಟ್ಮೆಂಟ್ ಆಗಿದೆ ಎಲ್ಲವನ್ನು ನೋಡ್ಕೊಳ್ಬೋದಾಗಿರುತ್ತೆ. ಆ ಒಂದು PDF ಅನ್ನು ಪೂರ್ತಿಯಾಗಿ ಅನಾಲಿಸಿಸ್ ಮಾಡ್ಕೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆದ್ದರಿಂದ ಕರೆಕ್ಟಾಗಿ ಒಂದು ಜಜ್ಮೆಂಟನ್ನು ತೆಗೆದುಕೊಳ್ಬೇಕಾದದ್ದು ಆ ಒಂದು PDF ಅನ್ನು ನೋಡಿಕೊಂಡು. ಇನ್ನೊಂದು ಬಾರಿ ಹೇಳ್ತಾ ಇದ್ದೇನೆ, ಮಾಕ್ ರಿಸಲ್ಟ್ ಬಂತು ಸುಮ್ಮನೆ ಕುತ್ಕೊಳ್ಳೋದಲ್ಲ. ಈಗ ನೀವು ಮಾಡುವಂಥ ಕೆಲಸ ಬಹಳಷ್ಟು ಇರುತ್ತೆ. ಇಲ್ಲಿವರೆಗೂ ಮಾಡಿದ್ದು ಒಂದು ಮಟ್ಟಿಗಾದರೆ ಈ ಒಂದು ಟೈಮ್ ಪೀರಿಯಡಲ್ಲಿ ನೀವು ಮಾಡುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಹೋಲ್ ಕೌನ್ಸಿಲಿಂಗ್ ಪ್ರೊಸೆಸ್ನಲ್ಲಿ. ಆದ್ದರಿಂದ ಬಹಳಷ್ಟು ಎಚ್ಚೆತ್ತುಕೊಂಡು ಈ 2 ದಿವಸಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ಒಂದು ಟೈಮ್ ಪೀರಿಯಡನ್ನು ಬಹಳಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಳ್ಳಿ. ಈ ಒಂದು ಆಪ್ಷನ್ಗಳನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಈ ರೀತಿ ಮಾಡಿದಾಗ ನಿಮಗೆ ಖಂಡಿತವಾಗಿ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗಬೇಕಾಗಿತ್ತಲ್ಲ ಅಂತಹ ಕಾಲೇಜ್ ನಿಮಗೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು.